ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಗ.ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷ ಜೋರಾಗ್ತಿರೋ ಹೊತ್ತಲ್ಲಿ ಅಮೆರಿಕ ಅಧ್ಯಕ್ಷ, ಸೋ ಕಾಲ್ಡ್ ಬಲಿಷ್ಠ ನಾಯಕ, ಜಗತ್ತಿನಾದ್ಯಂತ ಯುದ್ಧ ನಿಲ್ಲಿಸೋ ಶೂರ, ನೊಬೆಲ್ ಶಾಂತಿ ಪ್ರಶಸ್ತಿಗೆ ಬಾಯಿ ಕಳೆದಿರುವ ವೀರ ಟ್ರಂಪ್ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಸ್ರೇಲ್ನ ತಡಿಲಿಕ್ಕೆ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಅಸಹಾಯಕತೆಯನ್ನ ವ್ಯಕ್ತಪಡಿಸಿದ್ದಾರೆ ಖುದ್ದು ಟ್ರಂಪ್. ಇಸ್ರೇಲ್ನ ತಡಿಲಿಕ್ಕೆ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಪತ್ರಕರ್ತರೊಂದಿಗೆ ಮಾತನಾಡಿರೋ ಟ್ರಂಪ್, ಇಸ್ರೇಲ್ ದಾಳಿ ಮಾಡದಂತೆ ತಡೆಯೋದು ತುಂಬಾ ಕಷ್ಟ ಆಗ್ತಿದೆ. ಯಾರಾದರೂ ಗೆಲ್ತಾ ಇದ್ರೆ ಅವ್ರನ್ನ ದಾಳಿ ಮಾಡಬೇಡಿ ಅಂತ ತಡೆಯೋದು ಬಹಳ ಕಷ್ಟ. ನಾವು ಇವು ಮುಂಚೆ ಮಾತುಕತೆಗೆ ರೆಡಿ ಇದ್ವಿ, ನಾವು ಇರಾನ್ ಜೊತೆಗೂ ಮಾತಾಡಿದ್ದೀವಿ. ಆದರೆ ಈಗ ಇಸ್ರೇಲ್ ಚೆನ್ನಾಗಿ ಯುದ್ಧ ಮಾಡ್ತಾ ಇದೆ. ಇರಾನ್ ಕೈಲಿ ಅದನ್ನ ಮಾಡೋಕೆ ಆಗ್ತಾ ಇಲ್ಲ. ಇಂಥ ಟೈಮ್ನಲ್ಲಿ ನಾನು ಇಸ್ರೇಲ್ ಅವ್ರು ಗೆಲ್ತಿರೋ ಟೈಮ್ನಲ್ಲಿ ನಿಲ್ಲಿಸಿ ಅಂತ ಹೇಳೋಕ್ಕಾಗ್ತಾ ಇಲ್ಲ. ತುಂಬ ಕಷ್ಟ ಆಗ್ತಿದೆ, ತಡೆಯೋದು ಭಾಳ ಕಷ್ಟ ಆಗ್ತಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಈ ಮೂಲಕ ಇರಾನ್ ಜೊತೆಗಿನ ಮಾತುಕತೆ ದಾರಿ ತಪ್ಪಿ ಸಂಪೂರ್ಣ ಮುಚ್ಚಿ ಹೋಗೋ ರೀತಿ ಆಗಿರುವುದು ಸ್ಪಷ್ಟ. ಯಾಕಂದ್ರೆ ಈ ಹೇಳಿಕೆ ಬರೋಕು ಕೆಲವೇ ಗಂಟೆಗಳ ಹಿಂದೆ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಇಸ್ರೇಲ್ ದಾಳಿ ನಿಲ್ಲಿಸದೇ ಇದ್ರೆ ಮಾತುಕತೆ ಸಾಧ್ಯ ಇಲ್ಲ ಅಂದಿದ್ರು. ಈಗ ಟ್ರಂಪ್ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಈ ಮಧ್ಯೆ ಯುದ್ಧದಲ್ಲಿ ಅಮೆರಿಕ ಆಲ್ರೆಡಿ ಪಾಲ್ಗೊಂಡಿದೆ ಅನ್ನೋದನ್ನ ಇಸ್ರೇಲ್ ರಕ್ಷಣಾ ಸಚಿವ ಇಸ್ರೇಲಿ ಕಾಟ್ಸ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಸ್ರೇಲ್ಗೆ ಬೆಂಬಲವಾಗಿ ನಿಂತಿದ್ದಕ್ಕಾಗಿ ಮತ್ತು ಇಸ್ರೇಲ್ ರಕ್ಷಣೆ ಮಾಡಿದ್ದಕ್ಕಾಗಿ ಅಮೆರಿಕನ್ ಸೈನಿಕರಿಗೆ ಥ್ಯಾಂಕ್ಸ್ ಅಂತ ಹೇಳಿದ್ದಾರೆ. ಸೊ ಟ್ರಂಪ್ ಹೇಳ್ತಿರೋದು ನಿಜಾನಾ? ಯುದ್ಧದಲ್ಲಿ ಆಲ್ರೆಡಿ ಅಮೆರಿಕ ಪಾಲ್ಗೊಂಡು ನಮಗೆ ಸಹಕಾರ ಕೊಡ್ತಾ ಇದೆ, ಅಮೆರಿಕನ್ ಸೈನಿಕರಿಗೆ ಥ್ಯಾಂಕ್ಸ್ ಅಂತ ಹೇಳಿ ಇಸ್ರೇಲ್ ಕಾಟ್ಸ್ ಕೊಟ್ಟಿರೋ ಹೇಳಿಕೆ ನಿಜಾನಾ? ಈಗ ಯಾರನ್ನು ನಂಬೋದೀಗ? ಅಮೆರಿಕದ ಶಸ್ತ್ರಾಸ್ತ್ರಗಳು ಇರಾನ್ನ ಕ್ಷಿಪಣಿಗಳಿಂದ ನಮ್ಮ ಭೂಪ್ರದೇಶವನ್ನು ಕಾಪಾಡಿವೆ ಅಂತ ಇಸ್ರೇಲ್ ಕಾಟ್ಸ್ ಹೇಳಿದ್ದಾರೆ. ಅಮೆರಿಕ ಹೇಳ್ಬೋದು ನಾವು ಸೈನಿಕರನ್ನು ಇನ್ನೂ ಕೂಡ ಕಳಿಸಿಲ್ಲ ಅಲ್ಲಿಗೆ ಅಂತ ಹೇಳಿ. ಆದರೆ ಅಮೆರಿಕ ತನ್ನ ಏರ್ ಡಿಫೆನ್ಸನ್ನು, ತನ್ನ ಒಂದಷ್ಟು ನೇವಲ್ ಅಸೆಟ್ಸನ್ನು ಯೂಸ್ ಮಾಡ್ತಾ ಇದೆ ಇಸ್ರೇಲ್ ರಕ್ಷಣೆಗೆ. ಇಸ್ರೇಲ್ ಕಡೆ ಹಾರಿ ಬರ್ತಿರೋ ಮಿಸೈಲನ್ನು ತಡಿಲಿಕ್ಕೆ ಅವ್ರು ಯೂಸ್ ಮಾಡ್ತಿದ್ದಾರೆ. ಅದನ್ನು ಆಪರೇಟ್ ಮಾಡ್ತಿರೋದು ಯಾರು? ಅಮೆರಿಕನ್ ಸೈನಿಕರೇ ಅದನ್ನು ಆಪರೇಟ್ ಮಾಡ್ತಾ ಇರೋದು. ಹೀಗಾಗಿ ಅಮೆರಿಕದ ಡಬಲ್ ಗೇಮ್ ಬಗ್ಗೆ ಈಗ ಇಡೀ ವಿಶ್ವ ಏನು ಮಾತಾಡ್ತಿದ್ದಾರೆ, ಇವರು ಮಾಡ್ತಿರೋದೇನು ಅನ್ನೋ ರೀತಿಯಲ್ಲಿ ತಲೆ ಕೆಡಿಸ್ಕೊಂಡಿದ್ದಾರೆ. ಟ್ರಂಪ್ ಏನು ಹೇಳಿದ್ದು, ಗಾಜಾದಲ್ಲಿ ಹಮಸ್ ಮತ್ತು ಇಸ್ರೇಲ್ ಸಂಘರ್ಷನೇ ಶುರು ಆಗ್ತಿರ್ಲಿಲ್ಲ, ನಾನಿದ್ದಿದ್ರೆ ಯುದ್ಧನೇ ಆಗ್ತಿರ್ಲಿಲ್ಲ, ಯುದ್ಧ ನನಗೆ ಇಷ್ಟನೇ ಇಲ್ಲ, ಜಗತ್ತು ಆರಾಮಾಗಿ ಬಿಸ್ನೆಸ್ ಮಾಡ್ಕೊಂಡಿರಬೇಕು, ಆ ರೀತಿ ಕತೆ ಹೇಳಿದ್ದು. ಯುಕ್ರೇನ್ ರಷ್ಯಾ ಯುದ್ಧ ಆಗ್ತಾ ಇರಲಿಲ್ಲ, ಹಮಸ್ ಮತ್ತು ಇಸ್ರೇಲ್ನ ಕದನ ಆಗ್ತಾ ಇರಲಿಲ್ಲ, ಸಿಂಧೂರ್ ಟೈಮ್ನಲ್ಲಿ ನಾನೇ ಸಂಘರ್ಷವನ್ನು ನಿಲ್ಲಿಸಿ ಕದನ ವಿರಾಮ ಮಾಡಿಸಿದ್ದು, ಈ ಥರದ್ದೆಲ್ಲ ಮಾತಾಡ್ತಾ ತಿರುಗಾಡ್ತಾ ಇದ್ರು ಟ್ರಂಪ್. ಈಗ ನೋಡಿದ್ರೆ ಇಸ್ರೇಲ್ನ ತಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿಕೆ ಕೊಡ್ತಿದ್ದಾರೆ. ಮತ್ತೊಂದು ಕಡೆ ಇರಾನ್ ಮತ್ತು ಇಸ್ರೇಲ್ ಮತ್ತೆ ಪರಸ್ಪರ ದಾಳಿ ಪ್ರತಿದಾಳಿ ನಡೆಸಿವೆ. ಇರಾನ್ ನಾಯಕರ ಸಾಲು ಹತ್ಯೆ ಮಾಡ್ತಿರೋ ಇಸ್ರೇಲ್ ಈಗ ಮತ್ತೊಂದು ದೊಡ್ಡ ತಲೆಯನ್ನು ಉರುಳಿಸಿದೆ. ಇರಾನ್ ರೆವಲ್ಯೂಷನರಿ ಗಾರ್ಡ್ ಕೋರ್ನ ಡ್ರೋನ್ ಕಮಾಂಡರ್ ಆಗಿದ್ದ ಅಮಿನ್ ಪೋರ್ ಚಡಾಕಿಯನ್ನು ಹತ್ಯೆ ಮಾಡಿದೆ. ಇವಾಗ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಮಾಹಿತಿ ಕೊಟ್ಟಿದೆ. ಇರಾನ್ನ ಮಿಸೈಲ್ ಸ್ಟೋರೇಜ್ಗಳನ್ನು ಟಾರ್ಗೆಟ್ ಮಾಡಿ ಕೂಡ ಹೊಸ ದಾಳಿ ನಡೆಸಿರೋದಾಗಿ ಇಸ್ರೇಲಿ ಸೇನೆ ಹೇಳಿದೆ. ಪರಿಣಾಮ ಸೆಂಟ್ರಲ್ ಇರಾನ್ನ ಕಾಮ್ನಲ್ಲಿ ಕನಿಷ್ಠ 2 ಪ್ರಾಣ ಕಳ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಇರಾನ್ ಇಸ್ರೇಲ್ನ ಟೆಲ್ ಅವೀವ್ ಸೇರಿದ ಹಾಗೆ ಇಸ್ರೇಲ್ನ ಕೆಲ ಪ್ರದೇಶಗಳನ್ನು ಗುರಿಯಾಗಿಸಿ ದಾಳಿ ಮಾಡಿದೆ. ಇರಾನ್ ನಮ್ಮ ಮೇಲೆ ಹೊಸದಾಗಿ 5 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಮೂಲಕ ದಾಳಿ ಮಾಡಿದೆ ಅಂತ ಇಸ್ರೇಲ್ನ ನ್ಯಾಷನಲ್ ಸೆಕ್ಯೂರಿಟಿ ಸರ್ವಿಸ್ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಈ ದಾಳಿಯಲ್ಲಿ ಯಾವುದೇ ಸಾವು ನೋವುಗಳಾಗಿರೋ ಬಗ್ಗೆ ಮಾಹಿತಿ ಇಲ್ಲ. ಇಸ್ರೇಲ್ ದಾಳಿಗೆ ಇದುವರೆಗೆ ಇರಾನ್ನಲ್ಲಿ 639 ಜನರ ಪ್ರಾಣ ಹೋಗಿದೆ. ಇಸ್ರೇಲ್ನಲ್ಲಿ ಇರಾನ್ ಕ್ಷಿಪಣಿ ದಾಳಿಗೆ ಇಲ್ಲಿವರೆಗೂ 24 ನಾಗರಿಕರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅಂತ ಅಮೆರಿಕ ಮೂಲದ ಮಾನವ ಹಕ್ಕುಗಳ ಸಂಘಟನೆ ಮಾಹಿತಿ ಕೊಟ್ಟಿದೆ. ಈ ಸಂಘರ್ಷದಿಂದಾಗಿ ಇರಾನ್ನಲ್ಲಿರೋ ಭಾರತೀಯರನ್ನ ವಾಪಸ್ ಕರ್ಕೊಂಡ್ಬರೋ ಭಾರತದ ಆಪರೇಷನ್ ಸಿಂಧು ಕಾರ್ಯಾಚರಣೆ ಮುಂದುವರೆದಿದೆ. ಸುಮಾರು 400 ಭಾರತೀಯರನ್ನ ಹೊತ್ತ ಒಟ್ಟು 2 ಫ್ಲೈಟ್ಗಳು ಇರಾನ್ನ ಮುಷಾದ್ನಿಂದ ದಿಲ್ಲಿ ಏರ್ಪೋರ್ಟ್ಗೆ ಬಂದಿವೆ. ಸುಮಾರು 110 ಭಾರತೀಯರಿದ್ದ ಒಂದು ವಿಮಾನ ಗುರುವಾರ ರಾತ್ರಿ ಬಂದಿಳಿದಿದೆ. ಇನ್ನೊಂದು 290 ಭಾರತೀಯರನ್ನ ಹೊತ್ತ ವಿಮಾನ ಶುಕ್ರವಾರ ದಿಲ್ಲಿಗೆ ಬಂದು ಲ್ಯಾಂಡ್ ಆಗಿದೆ. ಈ ಆಪರೇಷನ್ ಸಿಂಧು ಭಾಗವಾಗಿ ಶ್ರೀಲಂಕಾ ಹಾಗೂ ನೇಪಾಳ ಪ್ರಜೆಗಳನ್ನು ಕೂಡ ಇರಾನ್ನಿಂದ ವಾಪಸ್ ಕರ್ಕೊಂಡು ಬರ್ತಿರೋದಾಗಿ ತೆಹರಾನ್ನಲ್ಲಿರೋ ಭಾರತೀಯ ರಾಯಭಾರ ಕಚೇರಿ ಹೇಳಿದೆ. ಭಾರತಕ್ಕೆ ತಮ್ಮ ಪ್ರಜೆಗಳನ್ನು ಕರ್ಕೊಂಡು ಬನ್ನಿ ಅಂತ ಈ 2 ರಾಷ್ಟ್ರಗಳು ಮನವಿ ಮಾಡಿಕೊಂಡಿದ್ವು. ಹೀಗಾಗಿ ಈ ದೇಶಗಳ ಪ್ರಜೆಗಳನ್ನು ಕರ್ಕೊಂಡು ಬರ್ತಿದ್ದಾರೆ. ಈ ಸಂಬಂಧ ಇರಾನ್ನಲ್ಲಿರೋ ನೇಪಾಳ ಹಾಗೂ ಶ್ರೀಲಂಕನ್ ಪ್ರಜೆಗಳಿಗೆ ಭಾರತೀಯ ಕಚೇರಿಯನ್ನು ಸಂಪರ್ಕಿಸೋಕೆ ಕಾಂಟ್ಯಾಕ್ಟ್ ನಂಬರ್ಗಳನ್ನು ಕೂಡ ಕೊಡಲಾಗಿದೆ. ಅಮೆರಿಕದ ಗುಪ್ತಚರ ಏಜೆನ್ಸಿ ಡೈರೆಕ್ಟರ್ ತುಳಸಿ ಗಬ್ಬಾರ್ಡ್ ಇರಾನ್ ಅಣ್ವಸ್ತ್ರ ತಯಾರಿಸಿಕೊಳ್ತಿಲ್ಲ, ಇತ್ತೀಚೆಗಷ್ಟೇ ಗುಪ್ತಚರ ಮಾಹಿತಿ ಆ ರೀತಿ ಬಂದಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ ಈಗ ಉಲ್ಟಾ ಹೊಡೆದಿದ್ದಾರೆ.
ನಾನು ಆ ರೀತಿ ಹೇಳಿರಲಿಲ್ಲ, ಮಾಧ್ಯಮಗಳು ನನ್ನ ಹೇಳಿಕೆಯನ್ನು ತಿರುಚಿವೆ. ಇರಾನ್ಗೆ ಬೇಗ ಅಣ್ವಸ್ತ್ರ ರೆಡಿ ಮಾಡಿ ಇಟ್ಕೊಳ್ಳೋ ಸಾಮರ್ಥ್ಯ ಇದೆ ಅಂತ ಗಬಾರ್ಡ್ ಹೇಳಿದ್ದಾರೆ. ಟ್ರಂಪ್ ಗದರಿ ಕ್ಲಾಸ್ ತಗೊಂಡ ಬಳಿಕ ತುಳಸಿ ಗಬಾರ್ಡ್ ಅವರ ಹೇಳಿಕೆ ಈಗ ಚೇಂಜ್ ಆದಂಗೆ ಕಾಣಿಸ್ತಾ ಇದೆ. ಇನ್ನು ಇರಾನ್ ವಿರುದ್ಧ ಇಸ್ರೇಲ್ ನಡೆಸ್ತಾ ಇರೋ ದಾಳಿಗೆ ಪಕ್ಕದ ಬಾಂಗ್ಲಾದಲ್ಲಿ ಖಂಡನೆ ವ್ಯಕ್ತವಾಗಿದೆ. ಹಲವು ಸಂಘಟನೆಗಳು ಪ್ರತಿಭಟನೆ ಮತ್ತು ರ್ಯಾಲಿ ನಡೆಸಿವೆ. ಮತ್ತೊಂದು ಕಡೆ ಇಸ್ರೇಲ್ ಗಾಜಾದಲ್ಲೂ ಕೂಡ ತನ್ನ ದಾಳಿಯನ್ನ ಕಂಟಿನ್ಯೂ ಮಾಡಿದೆ. ಪರಿಣಾಮ ಪಶ್ಚಿಮ ದೇರ್ ಎಲ್ ಬಲಾಹ್ ಅನ್ನೋ ಕಡೆ ಕನಿಷ್ಠ 82 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. ಮಾನವೀಯ ನೆರವನ್ನ ಸ್ವೀಕರಿಸೋಕೆ ನಿಂತಿದ್ದ ಜನರ ಮೇಲೆ ದಾಳಿ ಮಾಡಿಬಿಟ್ಟಿದೆ ಇಸ್ರೇಲ್ ಅಂತ ಹಮಾಸ್ನವರು ಹೇಳಿಕೊಂಡಿದ್ದಾರೆ. ಏನೋ ಪಾಕಿಸ್ತಾನ ಸೇನೆ, ಪ್ರಜಾಪೀಡಕ ಸೇನೆ ತನ್ನದೇ ಜನರ ಮೇಲೆ ಆತ್ಮಾಹುತಿ ಡ್ರೋನ್ ದಾಳಿ ಮಾಡ್ತಾ ಇದೆ ಅಂತ ಅಮೆರಿಕದ ನ್ಯೂಯಾರ್ಕ್ ಟೈಮ್ಸ್ ರಿಪೋರ್ಟ್ ಮಾಡಿದೆ. ಉಗ್ರರ ವಿರುದ್ಧ ಕಾರ್ಯಾಚರಣೆ ಅಂತ ಪಾಕ್ ಈ ರೀತಿ ನೀಚ ಕೆಲಸವನ್ನು ಮಾಡ್ತಾ ಇದೆ. ಈ ವರ್ಷದ ಆರಂಭದಲ್ಲಿ ಖೈಬರ್ ಪಾಖ್ತೂನ್ಖ್ವಾ ಪ್ರಾಂತ್ಯದಲ್ಲಿ ಉಗ್ರರ ಅಡಗುದಾಣಗಳನ್ನು ಗುರಿಯಾಗಿಸಿ ಪಾಕ್ ದೊಡ್ಡ ಡ್ರೋನ್ ದಾಳಿಗಳನ್ನು ನಡೆಸಿತ್ತು. ಆದರೆ ಅದು ನಿಗದಿತ ಗುರಿಯನ್ನು ತಲುಪಿಲ್ಲ. ಈ ದಾಳಿಯಲ್ಲಿ ಉಗ್ರರು ಪ್ರಾಣವನ್ನು ಕಳ್ಕೊಂಡಿದ್ರು ಅಂತ ಪಾಕ್ ಸೇನೆ ಹೇಳಿತ್ತು. ಆದರೆ ಅದರಲ್ಲಿ ಬಹುತೇಕ ನಾಗರಿಕರಿದ್ರು. ಕಳೆದ ತಿಂಗಳು ಇದೇ ಖೈಬರ್ ಪಾಖ್ತೂನ್ಖ್ವಾ ಪ್ರಾಂತ್ಯದಲ್ಲಿ ವಾಲಿಬಾಲ್ ಗ್ರೌಂಡ್ ಒಳಗೆ ಡ್ರೋನ್ ದಾಳಿಯಾಗಿತ್ತು. 20 ಜನ ಗಾಯಗೊಂಡಿದ್ರು. ಅದು ಕೂಡ ಪಾಕ್ ಸೇನೆ ಮಾಡಿರೋದು ಅಂತ ಮಾಹಿತಿ ಇದೆ. ಪಾಕ್ನ ಉತ್ತರ ವಜೀರಿಸ್ತಾನ್ನಲ್ಲಿ ಡ್ರೋನ್ ದಾಳಿಯಾಗಿ 4 ಮಕ್ಕಳು ಬಲಿಯಾಗಿರೋದಕ್ಕೆ ಇದು TTP ಕೆಲಸ ಅಂತ ಪಾಕ್ ಅಧಿಕಾರಿಗಳು ಅವರ ಕೈಯನ್ನು ತೊಳ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ರು. ಆದರೆ ಇದರ ಹಿಂದೆನೂ ಪಾಕ್ ಸೇನೆ ಇದೆ. ಪಾಕಿಸ್ತಾನ ಸೇನೆ ಉಗ್ರರ ವಿರುದ್ಧ ಕಾರ್ಯಾಚರಣೆ ಹೆಸರಲ್ಲಿ ನಾಗರಿಕರ ಸಾವು ನೋವಿಗೆ ಕಾರಣ ಆಗ್ತಾ ಇದೆ. ಅಕ್ಯುರಸಿ ಇಲ್ಲ ಅವರ ಟಾರ್ಗೆಟಿಂಗ್ ಅಂತ ಹೇಳಿ ನ್ಯೂಯಾರ್ಕ್ ಟೈಮ್ಸ್ ರಿಪೋರ್ಟ್ ಮಾಡಿದೆ. ಅಲ್ಲದೆ ಪಾಕ್ ಒಳಗೆ ಬರೀ ಪಾಕ್ ಮಾತ್ರ ಅಲ್ಲ, ಅಮೆರಿಕ ಕೂಡ ಸಾಕಷ್ಟು ದಾಳಿಗಳನ್ನು ನಡೆಸಿದೆ ಅಂತ ಅಮೆರಿಕನ್ ಮೀಡಿಯಾ ಹೇಳಿದೆ. ಏಕ್ಯೂ ಉಗ್ರ ಸಂಘಟನೆ ಮತ್ತು ತಾಲಿಬಾನ್ ಸಂಘಟನೆ ಮಟ್ಟ ಹಾಕೋಕೆ ಪಾಕ್ ಒಳಗೆ ಈ ಹಿಂದೆ ಬುಷ್ ಅವಧಿಯಲ್ಲಿ 48 ಬಾರಿ ಡ್ರೋನ್ ದಾಳಿ ಮಾಡಲಾಗಿತ್ತು. ಬರಾಕ್ ಒಬಾಮಾ ಆಡಳಿತದಲ್ಲಿ 353 ಬಾರಿ ಡ್ರೋನ್ ದಾಳಿ ನಡೆದಿದೆ. ಇನ್ನು ಟ್ರಂಪ್ರ ಮೊದಲ ಅವಧಿಯಲ್ಲಿ 13 ಬಾರಿ ಡ್ರೋನ್ ದಾಳಿ ನಡೆಸಲಾಗಿದೆ. ಇದಕ್ಕೆಲ್ಲ ಅಮೆರಿಕ ಅಧ್ಯಕ್ಷರೇ ಆದೇಶ ಕೊಟ್ಟಿದ್ರು. 2018ರಿಂದ ಪಾಕ್ನಲ್ಲಿ ಅಮೆರಿಕ ಡ್ರೋನ್ ದಾಳಿ ಮಾಡಿಲ್ಲ. ಆದರೆ ಪಾಕಿಸ್ತಾನ ಇತ್ತೀಚೆಗೆ ಹೆಚ್ಚು ಮಾಡ್ತಾ ಇದೆ. ಅದರಲ್ಲಿ ಕೊಲ್ಯಾಟ್ರಲ್ ಡ್ಯಾಮೇಜ್ ಅಂದರೆ ಟಾರ್ಗೆಟ್ ಬಿಟ್ಟು ಸಾಮಾನ್ಯ ಜನರನ್ನೆಲ್ಲ ಇವರು ಫಿನಿಶ್ ಮಾಡ್ತಾ ಇದ್ದಾರೆ ಅಂತ ಈ ರಿಪೋರ್ಟ್ ಹೇಳಿದೆ. ಈ ಮೂಲಕ ಪಾಕಿಸ್ತಾನದ ಒಳಗೆ ಅಲ್ಲಿನ ಸೇನೆ, ಅವರ ಮಿತ್ರ ರಾಷ್ಟ್ರಗಳು ಎಲ್ಲರೂ ಕೂಡ ಮನಸ್ಸೋ ಇಚ್ಛೆ ಬೇಕಾದವರ ಮೇಲೆ ಸ್ಫೋಟಕವನ್ನು ಡ್ರೋನ್ನಿಂದ ಸುರಿತಾ ಇದ್ದಾರೆ ಅನ್ನೋದು ಅವರ ಮಿತ್ರ ದೇಶದ ಮಾಧ್ಯಮವೇ ಬಯಲು ಮಾಡಿದೆ. ಇನ್ನೊಂದು ಕಡೆ ಭಾರತದ ಕಡೆಯಿಂದ ಪಾಕಿಸ್ತಾನಕ್ಕೆ ಮತ್ತೆ ಎಚ್ಚರಿಕೆ ಬಂದಿದೆ. ಆಪರೇಷನ್ ಸಿಂಧೂರ್ ಇನ್ನೂ ನಿಂತಿಲ್ಲ, ಅದನ್ನ ಸದ್ಯಕ್ಕೆ ತಡೆ ಹಿಡಿದಿದ್ದೀವಿ ಅಷ್ಟೇ ಅನ್ನೋದನ್ನ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪುನರುಚ್ಚಾರ ಮಾಡಿದ್ದಾರೆ. ಇನ್ನು ಯೋಗ ದಿನ ಆಚರಣೆ ಅಂಗವಾಗಿ ಆರ್ಮಿ ಬೇಸ್ಗೆ ಭೇಟಿ ಕೊಟ್ಟು ಅಲ್ಲಿ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೈನಿಕರು ನೀವು ಸ್ಟ್ರಾಂಗ್ ಆಗಿದ್ರೆ ನಮ್ಮ ಗಡಿಗಳು ಕೂಡ ಸ್ಟ್ರಾಂಗ್ ಆಗಿರ್ತವೆ. ಯಾವಾಗ ಗಡಿಗಳು ಸ್ಟ್ರಾಂಗ್ ಆಗಿರ್ತವೋ ಆಗ ಭಾರತವು ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಮತ್ತೆ ಭಾರತದೊಂದಿಗೆ ಮಾತನಾಡುವ ಇಂಗಿತ ವ್ಯಕ್ತಪಡಿಸಿದ್ದಾರೆ. ವ್ಯಾಪಾರ, ಭಯೋತ್ಪಾದನಾ ನಿಗ್ರಹ, ಜಮ್ಮು ಕಾಶ್ಮೀರ ವಿವಾದ ಮತ್ತು ಸಿಂಧೂ ನದಿ ನೀರು ಹಂಚಿಕೆ ಕುರಿತು ಪಾಕ್ ಭಾರತದೊಂದಿಗೆ ಸಂಪೂರ್ಣ ಮಾತುಕತೆ ನಡೆಸೋಕೆ ರೆಡಿ ಇದೆ ಅಂತ ಹೇಳಿದ್ದಾರೆ. ಅಮೆರಿಕದ ವಿದೇಶಾಂಗ ಸಚಿವ ಮಾರ್ಕೋ ರೂಬಿಯೋ ಜೊತೆಗೆ ನಡೆಸಿದ ಫೋನ್ ಸಂಭಾಷಣೆಯಲ್ಲಿ ಶಹಬಾಜ್ ಈ ರೀತಿ ಹೇಳಿದ್ದಾರೆ. ಇದೇ ವೇಳೆ ದಕ್ಷಿಣ ಏಷ್ಯಾದಲ್ಲಿ ಶಾಂತಿ ಇರಬೇಕು ಅಂದ್ರೆ ಭಾರತ ಪಾಕ್ ಮಧ್ಯೆ ಅರ್ಥಪೂರ್ಣ ಮಾತುಕತೆ ಅಗತ್ಯ ಇದೆ ಅಂತ ಹೇಳಿದ್ದಾರೆ. ದಕ್ಷಿಣ ಏಷ್ಯಾದಲ್ಲಿ ಶಾಂತಿ ಇರಬೇಕು ಅಂದ್ರೆ ಪಾಕ್ ಉಗ್ರಗಾಮಿಗಳನ್ನ ಮಟ್ಟ ಹಾಕಿ ಸ್ವಲ್ಪ ತೆಪ್ಪಗಿರಬೇಕು ಅಷ್ಟೇ, ಎಲ್ಲ ಸರಿಯಾಗುತ್ತೆ. ಇದು ಭಾರತದ ನಿಲುವು. ಇನ್ನು ಭಾರತ ಪಾಕ್ ಮಧ್ಯೆ ಕದನ ವಿರಾಮ ನಡೆಯೋಕೆ ನೀವು ಮತ್ತು ಅಧ್ಯಕ್ಷ ಟ್ರಂಪ್ ದಿಟ್ಟ ನಾಯಕತ್ವವನ್ನು ತೋರಿಸ್ಬಿಟ್ಟಿದ್ದೀರಿ ಅಂತ ಶಹಬಾಜ್ ಶರೀಫ್ ಮಾರ್ಕೋ ರೂಬಿಯೋ ಮತ್ತು ಟ್ರಂಪ್ಗೆ ಧನ್ಯವಾದ ಹೇಳಿದ್ದಾರೆ. ಈ ವೇಳೆ ಮಿಡಲ್ ಈಸ್ಟ್ ನಲ್ಲಿ ನಡೀತಾ ಇರೋ ಇಸ್ರೇಲ್ ಇರಾನ್ ಸಂಘರ್ಷದ ಬಗ್ಗೆ ಶಹಬಾಜ್ ಶರೀಫ್ ಮತ್ತು ರೂಬಿಯೋ ಡಿಸ್ಕಸ್ ಮಾಡಿದ್ದಾರೆ. ಏನೋ ಶಹಬಾಜ್ ಈ ಸಂಘರ್ಷದ ಉದ್ವಿಗ್ನತೆಯನ್ನು ಕಮ್ಮಿ ಮಾಡೋಕೆ ಪಾಕ್ ಕನ್ಸ್ಟ್ರಕ್ಟಿವ್ ರೋಲ್ ನಿಭಾಯಿಸೋಕೆ ರೆಡಿ ಇದೆ, ರಚನಾತ್ಮಕ ಪಾತ್ರ ನಿಭಾಯಿಸೋಕೆ ರೆಡಿ ಇದೆ ಅಂತ ಹೇಳಿದ್ದಾರೆ. ಏನೋ ಅಮೆರಿಕದೊಂದಿಗೆ ಪಾಕ್ ವ್ಯಾಪಾರ, ಹೂಡಿಕೆ, ಇಂಧನ, ಮೈನಿಂಗ್, ರೇರ್ ಅರ್ತ್ ಮಿನರಲ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಒಟ್ಟಾಗಿ ಕೆಲಸ ಮಾಡುತ್ತೆ ಅಂತ ಶಹಬಾಜ್ ಶರೀಫ್ ಹೇಳಿದ್ದಾರೆ. ಸೊ ಅಮೆರಿಕ ಪದೇ ಪದೇ ಪಾಕಿಸ್ತಾನ ನಾಯಕರ ಬೆನ್ನು ಬಿದ್ದಿರೋದು ನೋಡ್ತಾ ಇದ್ರೆ, ಪಾಕಿಸ್ತಾನದವರು ಟ್ರಂಪ್ಗೆ ಮುತ್ತುಗಳನ್ನು ಕಳಿಸ್ತಾ ಇರೋದು ನೋಡಿದ್ರೆ ಇರಾನ್ ವಿರುದ್ಧ ಪಾಕಿಸ್ತಾನ ರಚನಾತ್ಮಕ ರೋಲ್ ನಿಭಾಯಿಸುವುದು ಬಹುತೇಕ ಖಚಿತನ ಅನ್ನೋ ವಾತಾವರಣ ಇದೆ. ಅಮೆರಿಕ ಪರವಾಗಿ ಏನಾದರೂ ಕೂಡ ಪಾಕಿಸ್ತಾನ ಇರಾನ್ ವಿರುದ್ಧ ಕೆಲಸ ಮಾಡಿದ್ರೆ, ಇರಾನಿಗೆ ಡ್ಯಾಮೇಜ್ ಆಗುವಂಥ ಯಾವುದೇ ಕೆಲಸವನ್ನು ಮಾಡಿದ್ರೆ ಅದು ನೇರವಾಗಿ ಪಾಕಿಸ್ತಾನ ಇಸ್ರೇಲ್ ಪರವಾಗಿ ನಿಂತಂಗಾಗುತ್ತೆ. ಇಡೀ ಜಗತ್ತು, ವಿಶೇಷವಾಗಿ ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಬಹಳ ಕುತೂಹಲ ಇದೆ. ಈಗ ಇವರು ಏನು ಮಾಡ್ತಾರೆ ಅಂಥೇಳಿ, ಏನು ನಿರ್ಧಾರ ಕೈಗೊಳ್ತಾರೆ, ಏನು ಆಟಗಳನ್ನು ಆಡ್ತಾರೆ ಪಾಕಿಸ್ತಾನದವರು ಅಂತ ಎಲ್ಲರೂ ಆ ಕಡೆಗೆ ನೋಡ್ತಾ ಇದ್ದಾರೆ. ಈ ಮಧ್ಯೆ ಪಾಕಿಸ್ತಾನ ಮತ್ತೊಂದು ದೊಡ್ಡ ಹೆಜ್ಜೆ ಇಟ್ಟಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ರನ್ನ 2026 ನೊಬೆಲ್ ಶಾಂತಿ ಪ್ರಶಸ್ತಿಗೆ ಅಧಿಕೃತವಾಗಿ ನಾಮಿನೇಟ್ ಮಾಡಿದೆ. ಟ್ರಂಪ್ರನ್ನ ನಾಮಿನೇಟ್ ಮಾಡೋದಕ್ಕೆ ಶಾಂತಿಗೂ ಪಾಕಿಸ್ತಾನದವ್ರಿಗೂ ಇವ್ರಿಗೆ ಏನು ಸಂಬಂಧ? ನಾಮಿನೇಟ್ ಮಾಡಿದ್ದಾರೆ. ಇತ್ತೀಚೆಗಿನ ಭಾರತ ಪಾಕ್ ಸಂಘರ್ಷದ ಹೊತ್ತಲ್ಲಿ ಟ್ರಂಪ್ ನಿರ್ಣಾಯಕ ಪಾತ್ರ ವಹಿಸಿದ್ದಾರೆ. ಹೀಗಾಗಿ ಈ ನಾಮನಿರ್ದೇಶನ ಮಾಡಿರುವುದಾಗಿ ಪಾಕ್ ಹೇಳಿಕೊಂಡಿದೆ.
ಸಂಘರ್ಷದ ಉದ್ವಿಗ್ನತೆ ಟೈಮ್ನಲ್ಲಿ ಟ್ರಂಪ್ ಭಾರತ ಮತ್ತು ಪಾಕ್ ಜೊತೆಗೆ ಮಾತನಾಡುವ ಮೂಲಕ ಉತ್ತಮ ನಾಯಕತ್ವವನ್ನು ಪ್ರದರ್ಶಿಸಿದ್ದಾರೆ. ಅವರ ಕ್ರಮಗಳಿಂದ ಕದನ ವಿರಾಮ ನಡೆದು ದೊಡ್ಡ ಸಂಘರ್ಷ ತಪ್ಪಿದೆ ಅಂತ ಪಾಕ್ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ಈ ಮಧ್ಯೆ ಮತ್ತೆ ಟ್ರಂಪ್ ಭಾರತ ಪಾಕ್ ನಡುವೆ ಕದನ ವಿರಾಮ ಮಾಡಿಸಿದ್ದು ನಾನೇ ಅಂತ ಕ್ರೆಡಿಟ್ ತಗೊಂಡಿದ್ದಾರೆ. ಕಳೆದ ತಿಂಗಳು ಭಾರತ ಪಾಕ್ ಸಂಘರ್ಷ ನಿಲ್ಲಿಸಿದ್ದಕ್ಕಾಗಿ ನನಗೆ ನೊಬೆಲ್ ಶಾಂತಿ ಪುರಸ್ಕಾರ ಸಿಗೋದಿಲ್ಲ, ನಾನೇನೇ ಮಾಡಿದ್ರೂ ಕೂಡ ಈ ನೊಬೆಲ್ ಶಾಂತಿ ಪ್ರಶಸ್ತಿ ಇವ್ರು ನನಗೆ ಕೊಡೋದಿಲ್ಲ, ಇವರೆಲ್ಲ ಲಿಬರಲ್ಸ್, ನನ್ನನ್ನು ಬಲಪಂಥೀಯ ಅಂತ ಹೇಳಿ ಟ್ರೀಟ್ ಮಾಡ್ತಾರೆ, ನನಗೆ ಇವರೆಲ್ಲ ಕೊಡಲ್ಲ ಇವರು ಅಂತ ಹೇಳಿ ಪಕ್ಷಪಾತ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದಹಾಗೆ ಇತ್ತೀಚೆಗಷ್ಟೇ PM ಮೋದಿ ಕಾಲ್ ಮಾಡಿ ನೇರವಾಗಿ ಟ್ರಂಪ್ಗೆ ತೆಗೆದಿದ್ರು. ನಾವು ಯಾರೂ ಮಧ್ಯಸ್ಥಿಕೆಯನ್ನು ಬಯಸೋದು ಇಲ್ಲ ಅಂತ ಹೇಳಿದರು. ಆದರೆ ಮತ್ತೀಗ ನಾನೇ ಮಾಡಿಸಿದ್ದು ಅಂತ ಟ್ರಂಪ್ ಹೇಳಿಕೊಂಡು ಓಡಾಡ್ತಿದ್ದಾರೆ. ಟ್ರಂಪ್ ಕಾಲ್ ಮಾಡಿರ್ಬೋದು, ಪಾಕಿಸ್ತಾನದವ್ರಿಗೆ ಬುದ್ಧಿ ಹೇಳಿರ್ಬೋದು, ಆದರೆ ನಮಗೆ ಕಾಲ್ ಬಂದಿದ್ದು ಪಾಕಿಸ್ತಾನದ DGMOದಿಂದ ಅನ್ನೋದು ಭಾರತದ ಕ್ಲಿಯರ್ ಕಟ್ ನಿಲುವು. ಟ್ರಂಪ್ ಪಾತ್ರ ವಹಿಸಿರ್ಬೋದು, ಪಾಕಿಸ್ತಾನದವ್ರಿಗೆ ಹೇಳಿರ್ಬೋದು, ಅದರ ಬಗ್ಗೆ ನಮ್ಮದೇನು ಅಭ್ಯಂತರ ಇಲ್ಲ. ಪಾಕಿಸ್ತಾನದವರು ಬೇಕಾದ್ರೆ ಟ್ರಂಪ್ಗೆ ಮುತ್ತು ಕೊಟ್ಕೊಂಡು ಕುಣಿಲಿ, ನೀವೇ ನಿಲ್ಲಿಸಿದ್ದು ಅಂತ. ಆದರೆ ನಮ್ಮ ನಿಲುವೇನು, ಉಗ್ರ ನೆಲೆಗಳನ್ನು ಹೊಡಿಬೇಕಾಗಿತ್ತು, ಹೊಡೆದ್ವಿ. ನಾವು ಫೋನ್ ಮಾಡಿ ಕೂಡ ಹೇಳಿದ್ವಿ, ನೋಡಿ ನಿಮ್ಮಲ್ಲಿ ಉಗ್ರರಿದ್ರು ನಾವು ಹೊಡೆದಿದ್ದೀವಿ, ಇಷ್ಟೇ, ನಮ್ಮದೇನು ಬೇರೆ ಉದ್ದೇಶ ಇಲ್ಲ ಅಂತ. ಪಾಕ್ ಸೇನೆ ಬಂತು ಉಗ್ರರ ಪರವಾಗಿ, ಆಗ ಕಾನ್ಫ್ಲಿಕ್ಟ್ ಆಯಿತು. ಆವಾಗಲೂ ಕೂಡ ಪ್ರತಿದಿನ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ನಾನ್ ಎಸ್ಕಲೇಟ್ರಿ, ನಮಗೆ ಅನ್ನೆಸೆಸರಿ ಹೊಡೆದಾಡ್ತಾ ಕೂರಕ್ಕೆ ಇಷ್ಟ ಇಲ್ಲ, ನಿಮಗೆ ನಾವು ಪ್ರತಿಕ್ರಿಯೆ ಕೊಡ್ತಿರ್ತೀವಿ, ನೀವು ಸುಮ್ಮನಿದ್ರೆ ನಾವು ಸುಮ್ಮನಿರ್ತೀವಿ ಅಂತ ನಾವು ದಿನನೂ ಹೇಳ್ತಿದ್ವಿ. ಅಲ್ಲಿಂದ ಕಾಲ್ ಬಂದಾಯಿತು ಸುಮ್ಮನಿರೋಣ ಅಂತ ಹೇಳಿದ್ರು, ನಾವು ಸುಮ್ಮನಾಗಿದ್ದೀವಿ ಅಷ್ಟೇ. ದಟ್ ಈಸ್ ಕ್ಲಿಯರ್, ಭಾರತದ ನಿಲುವು ಸ್ಪಷ್ಟ ಇದೆ. ಆದರೆ ಟ್ರಂಪ್ ಮತ್ತು ಮುನಿರಾ ಕುಣಿತಾ ಇದ್ದಾರೆ ಕೋಲಾಟ ಮಾಡಿಕೊಂಡು, ನೀನೇ ಮಾಡಿದ್ದು, ಸೂಪರ್ ಟ್ರಂಪ್ ಅಂತ. ಬೇಸಿಕ್ ಕಾಮನ್ ಸೆನ್ಸ್ ಅಲ್ವಾ? ಟ್ರಂಪ್ಗೆ ನಿಲ್ಸೋದೇನಿದ್ರು ಕೂಡ ಪಾಕಿಸ್ತಾನ ನಿಲ್ಸೋದಷ್ಟೇ ಇದ್ದಿದ್ದು, ನಮ್ಮ ನಿಲ್ಸೋದೇನಿದೆ? ನಾವು ಡೇ ಒನ್ನಿಂದನೂ ಹೇಳ್ತಾ ಇದ್ದೀವಲ್ಲ, ನಾವು ಪೂರ್ಣ ಪ್ರಮಾಣದ ಯುದ್ಧ ಮಾಡ್ತಾ ಇಲ್ಲ, ನಮ್ಮ ಆಬ್ಜೆಕ್ಟಿವ್ ಉಗ್ರ ನೆಲೆಗಳು ಅಂತೇಳಿ ಹೊಡೆದಾಗಿತ್ತು. ಮತ್ತು ಪಾಕ್ ಕಾಲ್ ಕೆರ್ಕೊಂಡ್ಬಂದಿದ್ದಕ್ಕೆ ಉತ್ತರ ಕೊಡ್ತಾ ಇದ್ವಿ ಅಷ್ಟೇ. ಸುಮ್ಮನೆ ಆದರೆ ನಾವು ಸುಮ್ಮನೆ ಆಗ್ತೀವಿ ಅಂತ ಡೈಲಿ ನಾವೇ ಹೇಳ್ತಿದ್ವಲ್ಲ ಸ್ವಾಮಿ, ನಮ್ಮನ್ನೇನು ನಿಲ್ಸೋದಿದೆ ನೀವು ಅಮೆರಿಕನ್ಸ್ ಬಂದು? ಕಾಮನ್ ಸೆನ್ಸ್ ಅಪ್ಲೈ ಮಾಡಬೇಕು ವಿಚಾರನ ವಿಮರ್ಶೆ ಮಾಡೋ ಟೈಮ್ನಲ್ಲಿ. ಪಾಕ್ನ ಖೈಬರ್ ಪಖ್ತೂನ್ಖ್ವಾದ CM ಅಲಿ ಅಮೀನ್ ಗುಂಡಾಪುರ್ ಪಾಕ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಪಾಕ್ ಸರ್ಕಾರ ಪಾಕಿಸ್ತಾನ್ ತೆಹ್ರಿಕೆ ಇನ್ಸಾಫ್ ನೇತೃತ್ವದ ಸರ್ಕಾರವನ್ನು ಅಸ್ಥಿರಗೊಳಿಸೋಕೆ ನೋಡಿದ್ರೆ ರಾಜ್ಯ ಸರ್ಕಾರವನ್ನೇ ವಿಸರ್ಜಿಸುವುದಾಗಿ ಅಲಿ ಅಮೀನ್ ಹೇಳಿದ್ದಾರೆ. ಅಲ್ಲದೆ ಬಜೆಟ್ ಅಧಿವೇಶನ ಕರೆಯೋದು ರಾಜ್ಯಪಾಲರ ಕರ್ತವ್ಯ. ಆದರೆ ಖೈಬರ್ ಪಖ್ತೂನ್ಖ್ವಾ ಗವರ್ನರ್ ಅದನ್ನು ಮಾಡುವಲ್ಲಿ ವಿಫಲರಾಗಿದ್ದಾರೆ. ಈ ಮೂಲಕ ಸಾಂವಿಧಾನಿಕ ಜವಾಬ್ದಾರಿಯನ್ನು ಉಲ್ಲಂಘಿಸಿದ್ದಾರೆ. ನಮ್ಮ ನಾಯಕ ಇಮ್ರಾನ್ ಖಾನ್ರನ್ನು ಅನ್ಯಾಯವಾಗಿ ಜೈಲಿಗೆ ಹಾಕಲಾಗಿದೆ, ನಮ್ಮ ಹಕ್ಕುಗಳನ್ನು ಕಿತ್ತುಕೊಳ್ಳಲಾಗ್ತಿದೆ, ಆದರೂ ಕೂಡ ನಮ್ಮ ಪ್ರಾಂತ್ಯದ ಜನ ನಮ್ಮೊಂದಿಗೆ ದೃಢವಾಗಿ ನಿಂತಿದ್ದಾರೆ ಅಂತ ಅಲಿ ಅಮೀನ್ ಹೇಳಿದ್ದಾರೆ. ಏನೋ ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದ ಕುರಿತು ಟ್ರಂಪ್ ಮಾತನಾಡಿದ್ದಾರೆ. ವ್ಯಾಪಾರ ಒಪ್ಪಂದದ ಬಗ್ಗೆ ಅಮೆರಿಕ, ಭಾರತ ಮತ್ತು ಪಾಕ್ ಎರಡೂ ರಾಷ್ಟ್ರಗಳೊಂದಿಗೆ ಮಾತುಕತೆ ನಡೆಸುತ್ತೆ. ಇದು ಶೀಘ್ರದಲ್ಲಿ ಆರಂಭ ಆಗುತ್ತೆ. ಆದಷ್ಟು ಬೇಗ ಈ ಎರಡು ರಾಷ್ಟ್ರಗಳೊಂದಿಗೆ ವ್ಯಾಪಾರ ಒಪ್ಪಂದ ಆಗೋ ಭರವಸೆ ಇದೆ ಅಂತ ಹೇಳಿದ್ದಾರೆ. ಟ್ರಂಪ್ಗೆ ನಿಜವಾಗ್ಲೂ ತಲೆ ಕೆಟ್ಟು ಹೋಗಿದೆ. ಎಲ್ಲಿದೆ ಪಾಕಿಸ್ತಾನದೊಟ್ಟಿಗೆ ಏನು ವ್ಯಾಪಾರ ಇದೆ ನಿಮ್ಮ ಹತ್ರ? ಎಷ್ಟು $1 ಬಿಲಿಯನ್ ವ್ಯಾಪಾರ ಇದೆ? ಅವ್ರು ನಿಮಗೆ ಏನು ಕೊಡೋಕ್ಕೆ ಸಾಧ್ಯ? ಏನು ಕಳಿಸ್ತಾರೆ ನಿಮಗವರು? ಭಾರತ ಜೊತೆ $200 ಬಿಲಿಯನ್ ಜಾಸ್ತಿ ವ್ಯಾಪಾರ ಇದೆ. ಪಾಕಿಸ್ತಾನ ಜೊತೆ ಇರೋದು $5, $6, $7 ಬಿಲಿಯನ್ ಇರ್ಬೋದು ಅಷ್ಟೇ, ನಗಣ್ಯ. ಅದನ್ನು ಎರಡು ಸೇರಿಸಿ ಒಟ್ಟಿಗೆ ಏನಕ್ಕೆ ಹೇಳೋದು ಟ್ರಂಪು? ಬೇಕಂತಲೇ ಭಾರತವನ್ನು ತಿವಿಯುವಂತಹ ಪ್ರಯತ್ನವನ್ನು ಈ ಧೂರ್ತ ಅಧ್ಯಕ್ಷ ಟ್ರಂಪ್ ಈಗ ಮಾಡ್ತಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಏಪ್ರಿಲ್ 2ನೇ ತಾರೀಕು ಟ್ರಂಪ್ ಭಾರತದ ಮೇಲೆ 26% ರೆಸಿಪ್ರೋಕಲ್ ಟ್ಯಾರಿಫ್ನ ವಿಧಿಸಿದರು. ನಂತರ ಈ ಟ್ಯಾರಿಫ್ನ ಜುಲೈ 9ರವರೆಗೆ ಹೋಲ್ಡ್ನಲ್ಲಿಟ್ಟಿದ್ರು. ಹೀಗಾಗಿ ಜುಲೈ 9ರ ಒಳಗೆ ಭಾರತದೊಂದಿಗೆ ಹೊಸ ವ್ಯಾಪಾರ ಒಪ್ಪಂದ ಫೈನಲ್ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಆ ಟೈಮ್ನಲ್ಲಿ ಭಾರತದ ಬಗ್ಗೆ ಹೇಳೋದು ಬಿಟ್ಟು ಪಾಕಿಸ್ತಾನವನ್ನು ಸೇರಿಸ್ಕೊಂಡು ಹೇಳೋದು ವಿಚಿತ್ರವಾಗಿ ವರ್ತನೆಯನ್ನು ತೋರ್ತಾ ಇದ್ದಾರೆ ಟ್ರಂಪ್. ಅಮೆರಿಕದ ನ್ಯೂಯಾರ್ಕ್ನಿಂದ ಜಪಾನ್ನ ಟೋಕಿಯೋವರೆಗೆ ಜಗತ್ತಿನಾದ್ಯಂತ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಗಿದೆ. ಭಾರತದ ಹಲವು ಕಡೆ ಕೂಡ ಯೋಗ ದಿನಾಚರಣೆಯನ್ನು ಆಚರಿಸಲಾಗಿದೆ. PM ನರೇಂದ್ರ ಮೋದಿ ನೇತೃತ್ವದಲ್ಲಿ ವಿಶಾಖಪಟ್ಟಣಂನಲ್ಲಿ ದೊಡ್ಡ ಯೋಗ ಈವೆಂಟ್ ಆಚರಿಸಲಾಗಿತ್ತು. ಸುಮಾರು 3 ಲಕ್ಷ ಜನ ಪಾಲ್ಗೊಂಡಿದ್ದರು. ಇನ್ನು ಇತ್ತೀಚೆಗೆ ಜಮ್ಮು ಕಾಶ್ಮೀರದಲ್ಲಿ ಉದ್ಘಾಟಿಸಲಾಗಿರೋ ವಿಶ್ವದ ಅತಿ ಎತ್ತರದ ರೈಲ್ವೆ ಬ್ರಿಡ್ಜ್ ಚೆನಾಬ್ ಸೇತುವೆ ಬಳಿ ಕೂಡ ಯೋಗವನ್ನು ಆಚರಿಸಲಾಗಿದೆ. ಏನೋ ನಮ್ಮ 3 ಸೇನಾ ಪಡೆಗಳು ಕೂಡ ಯೋಗ ದಿನವನ್ನು ಆಚರಿಸಿದ್ದಾರೆ. ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಒಂದರಲ್ಲಿ ಶ್ರೀಲಂಕಾ 85 ಚೀನಿ ನಾಗರಿಕರನ್ನು ದೇಶದಿಂದ ಗಡಿಪಾರು ಮಾಡಿ ಹೊರಗೆ ದಪ್ಪಿದೆ. ಈ ಚೀನಿ ನಾಗರಿಕರು ಬ್ಯಾಂಕ್ಗಳ ವಿರುದ್ಧ ಸೈಬರ್ ಕ್ರೈಮ್ ನಡೆಸ್ತಾ ಇದ್ರು ಅಂತ ಆರೋಪ ಮಾಡಿದೆ. ಪ್ರವಾಸಿ ವೀಸಾ ನಿಯಮವನ್ನು ಉಲ್ಲಂಘಿಸಿದ್ದಕ್ಕಾಗಿ ಪ್ರತಿಯೊಬ್ಬರಿಗೂ $21,500 ದಂಡ ಹಾಕಿ ಗಡಿಪಾರು ಮಾಡಲಾಗಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.